ನಮಸ್ತೆ ವೀಕ್ಷಕರೇ, ಚಾರ್ವಕ ಸುದ್ದಿವಾಹಿನಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ನಿನ್ನೆ ನೀವು ಗಮನಿಸಿದ ಹಾಗೆ ನಮ್ಮ ಈ JJM ಕುರಿತಾಗಿ ಚಾರ್ವಕ ಸುದ್ದಿವಾಹಿನಿ ಸರಣಿ ಸುದ್ದಿಯನ್ನು ಮಾಡಿತ್ತು. ಅದಕ್ಕೆ ಸ್ವಲ್ಪ ವಿರಾಮ ನೀಡಿ ಇವತ್ತು ಸಾಗರದ ನಗರಸಭೆಯ ಒಂದು ಪುಟ್ಟ ವರದಿಯನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಕುಳಿತಿದ್ದೇನೆ. ಸ್ನೇಹಿತರೆ, ಸಾಗರದ ನಗರಸಭೆ ಆಗುವುದರಿಂದ ಮೊದಲೇ ಅದು ಪುರಸಭೆಯಾಗಿತ್ತು. 100 ವರ್ಷಗಳ ಇತಿಹಾಸವಿರುವ ಒಂದು ನಗರಸಭೆ. ಸಾಕಷ್ಟು ಉತ್ತಮ ಕೆಲಸಗಳ ಮೂಲಕ ಅದು ಪುರಸಭೆಯಾದಾಗ ಉತ್ತಮ ಕೆಲಸಗಳ ಮೂಲಕ ರಾಜ್ಯದಲ್ಲಿ ಅದು ಅತ್ಯುತ್ತಮ ಪುರಸಭೆ ಆಡಳಿತ ಅಂತ ಹೇಳಿಬಿಟ್ಟು ಪ್ರಶಸ್ತಿ ಕೂಡ ಪಡೆದಿತ್ತು. ಸಾಗರ ಪುರಸಭೆಗೆ ಅಧ್ಯಕ್ಷರು ಮತ್ತು ಸದಸ್ಯರಾದವರು ಸಾಕಷ್ಟು ಹೆಸರು ಪಡೆದವರು ಮತ್ತು ಒಳ್ಳೊಳ್ಳೆ ಊರಿಗಾಗಿ ಕೆಲಸ ಮಾಡಿದವರು ಕೂಡ. ಹೆಸರಿಸಬಹುದು ಅಂದರೆ ಬಿ ಎಸ್ ಚಂದ್ರಶೇಖರ್ ಅಂತವರು ಇಲ್ಲಿ ನಗರಸಭೆಯ ಪುರಸಭೆಯ ಅಧ್ಯಕ್ಷರಾಗಿ ಆದವರು. ತೀನಾ ಶ್ರೀನಿವಾಸ್ ಅಂತವರು ಪುರಸಭೆಯ ಅಧ್ಯಕ್ಷರಾಗಿ ಬಹಳ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದಂಥವರು. ಈ ಬಾರಿ ಅದು ಈಗ 2ನೇ ಬಾರಿ ನಗರಸಭೆಯಾಗಿದೆ. ನಗರಸಭೆ ಆದಮೇಲೆ ಈ ಬಾರಿ ನಗರಸಭೆಯ ಸದಸ್ಯರಾಗಿ ಆಯ್ಕೆಯಾದವರು ಬಹುತೇಕರು ತಮ್ಮ ವಾರ್ಡ್ಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಎನ್ನುವ ವಿಶೇಷವಾದಂಥ ಕಾಳಜಿ ಉಳ್ಳವರು. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ, ಸಾಗರ ನಗರಸಭೆ ತನಗೇನು ತನ್ನ ಸಿಬ್ಬಂದಿ ಹೊಂದಿದೆ ಅದಕ್ಕಿಂತ ಹೆಚ್ಚು ಅದರ ಮೇಲೆ ಒತ್ತಡ ಇದೆ. ಯಾಕಂತಂದರೆ ಈಗಾಗಲೇ ಸುಮಾರು 14,000 ಕುಟುಂಬಗಳು ಈ ನಗರಸಭಾ ವ್ಯಾಪ್ತಿಯಲ್ಲಿ ಇದಾವೆ ಎಂಬ ಅಂಕಿಅಂಶ ಕೇಳಿ ಬರ್ತದೆ. ಸುಮಾರು 80,000-90,000 ಜನಸಂಖ್ಯೆ ಇಲ್ಲಿ ಇದೆ ಅಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಈ ನಗರಸಭೆಗೆ ಅಗತ್ಯವಿರುವಂಥ ಪೌರ ನೌಕರರು ಮತ್ತು ಇತರೆ ಸಿಬ್ಬಂದಿಗಳು ಒದಗಿಸಬೇಕಾಗಿದೆ. ನಾವು ಗಮನಿಸಿದ ಹಾಗೆ ಬಹುತೇಕ ಜನರು ನಗರಸಭೆಯಲ್ಲಿ ಫಾರ್ಮ್ ನಂಬರ್ 3 ಸರಿಯಾದ ಸಮಯಕ್ಕೆ ಸಿಗಲ್ಲ, ಕೆಲಸಗಳು ಆಗೋದಿಲ್ಲ ಅಂತ ಆರೋಪಗಳು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದೇ ಹೊತ್ತಿನಲ್ಲೇ ಬಹಳ ಪ್ರಮುಖವಾಗಿ ಈಗ ಕಳೆದ 1-2 ತಿಂಗಳಲ್ಲಿ ಆಗ್ತಿರೋ ಸಮಸ್ಯೆ ಏನಪ್ಪ ಅಂದರೆ, ಸಾಗರ ಪಟ್ಟಣದಲ್ಲಿ ಡೆಂಗ್ಯೂ ಪ್ರಕರಣ ಅತಿ ಹೆಚ್ಚಾಗಿದೆ. ಡೆಂಗ್ಯೂ ಯಾಕೆ ಬರುತ್ತೆ ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ. ಚಾರ್ವಾಕ ಸುದ್ದಿವಾಹಿನಿ ಈ ಬಗ್ಗೆ ಡಾಕ್ಟರ್ ಪರಪ್ಪ ಅವರ ಮೂಲಕ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಡೆಂಗ್ಯೂ ಪ್ರಕರಣ ಹೆಚ್ಚಾಗಿದೆ. ಕಾರಣ ಏನಪ್ಪ ಅಂದರೆ, ಸಾಗರ ಪಟ್ಟಣ ಇವತ್ತು ಬೆಳೀತಾ ಇದೆ. 31-32 ವಾರ್ಡುಗಳು ಇದ್ದಾವೆ. ಎಲ್ಲ ಕಡೆಗಳಲ್ಲೂ ಸ್ವಚ್ಛತೆ ಅನ್ನೋದು ಆಗ್ತಾ ಇಲ್ಲ. ಕಾರಣ ಸಿಬ್ಬಂದಿಯ ಕೊರತೆ ಮತ್ತು ಈ ಹಿಂದಿನ ಪೌರ ಕಾರ್ಮಿಕರ ಕೆಲಸದ ಗುಣಮಟ್ಟದಕ್ಕಿಂತ ಈಗಿನ ಪೌರ ಕಾರ್ಮಿಕ ಗುಣಮಟ್ಟ ಅಷ್ಟೇನು ಪರಿಣಾಮಕಾರಿಯಾಗಿಲ್ಲ. ಅವರು ಕೆಲಸವನ್ನು ಯಾವ ಪ್ರಮಾಣದಲ್ಲಿ ಮಾಡಬೇಕು ಆ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಅನ್ನೋ ಆರೋಪವೂ ಕೂಡ ಇದೆ. ಹಾಗಾಗಿ ಈಗಾಗಲೇ ವಾರ್ಡ್ಗಳಲ್ಲಿ 1 ವರ್ಷ 2 ವರ್ಷ ಆದರೂ ಸ್ವಚ್ಛತೆ ಆಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲೆಲ್ಲಿ ಬೇಕೆಂದರೆ ಕಸ ರಾಶಿಗಳು ಬಿದ್ದಿದ್ದಾವೆ. ಎಲ್ಲ ಕಡೆಗಳು ಗಿಡ ಗಂಟೆಗಳು ಬೆಳೆದಿದ್ದಾವೆ. ಸೊಳ್ಳೆಗಳಂತೂ ಹೇಳಬಾರದು. ಅದರಲ್ಲೂ ಮುಖ್ಯವಾಗಿ ಈ ಡೆಂಗು ಜ್ವರ ಬರುವುದು ನಿಂತ ನೀರಿನಿಂದ. ಫ್ರೆಶ್ ವಾಟರ್ ಇದೆ, ಶುದ್ಧ ನೀರಿನಲ್ಲಿ, ನಿಂತ ನೀರಿನಲ್ಲಿ ಅಲ್ಲಿ ಡೆಂಗು ಮೂಲದ ಸೊಳ್ಳೆ ಮೊಟ್ಟೆ ಇಟ್ಟು ಮೊಟ್ಟೆ ಆಗಿ ಅದು ಸೊಳ್ಳೆಯಾಗತ್ತೆ ಅಂತ. ಆದರೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಎಲ್ಲವನ್ನು ನಗರಸಭೆ ಮೇಲೆ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ. ನಮ್ಮ ನಾಗರಿಕರಾಗಿ ನಮಗೂ ಕೂಡ ಬಹಳಷ್ಟು ಜವಾಬ್ದಾರಿಗಳಿದ್ದಾವೆ. ಆ ಜವಾಬ್ದಾರಿ ನಾವು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಉದಾಹರಣೆಗೆ, ನಾವು ನಮ್ಮ ಮನೆಯಲ್ಲಿ ಇರುವಂಥ ಕಸವನ್ನು, ಒಣ ಕಸ ಹಸಿ ಕಸವನ್ನಾಗಿ ನೇರವಾಗಿ ನಾವು ನಗರಸಭೆಯ ಗಾಡಿಗಳಿಗೆ ಕೊಡ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ರಸ್ತೆ ಮೇಲ್ಗಡೆ ನಾವು ಪ್ಲಾಸ್ಟಿಕ್ಗಳನ್ನು ಎಸೆತೀವಿ. ನಮ್ಮ ಮನೆಯ ಚರಂಡಿ ಒಳಗಡೆ ನಾವೇ ಬೇಕಾದಂಗೆ ಎಸಿತೀವಿ. ನಮ್ಮ ಮನೆಯ ಎದುರುಗಡೆ ಚರಂಡಿಯಲ್ಲಿ ನೀರು ನಿಂತರೆ ಅದನ್ನು ಸರಾಗವಾಗಿ ಹೋಗುವ ಹಾಗೆ ನಾವು ಮಾಡೋದಿಲ್ಲ. ಇವೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದು. ಎಲ್ಲವೂ ನಗರಸಭೆ ಮಾಡಬೇಕು ಅಂತಂದರೆ ಅವರಿಗೂ ಆದ ಒಂದು ಮಿತಿ ಇರುತ್ತೆ. ಅವರು ರೆವಿನ್ಯೂ ಕಂದಾಯ ವಿಭಾಗ ಆದಾಯದ ಕಡೆಯೂ ಕೆಲಸ ಮಾಡಬೇಕು, ಇದರ ಸ್ವಚ್ಛತೆ ಬಗ್ಗೆನೂ ಕಡೆನೂ ಕೆಲಸ ಮಾಡಬೇಕು. ಇವೆಲ್ಲವೂ ಇರುತ್ತೆ. ಈಗ ಸ್ವಚ್ಛತೆ ಅಂತಂದರೆ ಅದು ನಾವು ಹೇಗೆ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋತೀವೋ, ನಮ್ಮ ದೇಹವನ್ನು ಶುಚಿಯಾಗಿ ಇಟ್ಕೋತೀವೋ, ಹಾಗೆ ಊರನ್ನು ಶುಚಿಯಾಗಿಡಲಿಕ್ಕೆ ನಮ್ಮ ಪಾತ್ರ ಬಹಳ ಮುಖ್ಯ. ಮೊನ್ನೆ ಹೀಗೆ ಮಾತನಾಡ್ತಾ ನಗರಸಭೆಯ ಆಯುಕ್ತರಾದಂಥ ನಾಗಪ್ಪನವರು ಒಂದು ಮಾತಾಡಿದರು. ಏನು ಬೇಡ, ಪ್ರತಿಯೊಬ್ಬರು ತಮ್ಮ ಮನೆಯ ಎದುರುಗಡೆ ಚರಂಡಿಯಲ್ಲಿ ನೀರು ನಿಲ್ಲದ ಹಾಗೆ ಒಂದು
ದೊಡ್ಡದೊಂದು ದೊಣ್ಣೆ ತಗೊಂಡು ಆ ನೀರು ಸರಾಗವಾಗಿ ಹೋಗುವಾಗ 4, 5, 6, 10 ಬಾರಿ ಹಿಂದೆ ಮುಂದೆ ಮಾಡಿಬಿಟ್ರೆ ಸಾಕು, ನೀರು ನಿಲ್ಲಲ್ಲ, ಆ ನೀರು ಪಾಸ್ ಆಗತ್ತೆ, ಡೆಂಗು ಪ್ರಮಾಣ ಕಮ್ಮಿ ಆಗತ್ತೆ ಅಂತ. ಇಂತಹ ಒಂದು ಕನಿಷ್ಠವಾದ ಕೆಲಸವನ್ನು ನಾವು ಮಾಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಾಗರಿಕರು ನಾವು ಸುಮ್ಮನೆ ಎಲ್ಲವುದಕ್ಕೂ ನಗರಸಭೆ ಪೌರ ನೌಕರರು ಅವ್ರ ಮೇಲೆ ನಾವು ಆರೋಪ ಮಾಡೋದಕ್ಕಿಂತ ನಾವು ನಮ್ಮ ಕಾಲಬುಡವನ್ನು ನೋಡ್ಕೋಬೇಕು ಅಂತ ಅನ್ಸುತ್ತೆ. ನಾವು ನಮ್ಮ ಕೆಲಸವನ್ನು, ನಾವು ನಮ್ಮ ಮನೆಯನ್ನು, ನಮ್ಮ ಸುತ್ತ ಅಕ್ಕಪಕ್ಕವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದು ನಗರಸಭೆಗೆ ಹೊರೆಯೂ ಕಮ್ಮಿ ಆಗುತ್ತೆ. ನಗರಸಭೆ ಮುಖ್ಯವಾಗಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡುತ್ತೆ. ಹಾಗಾದ್ರೆ ನಗರಸಭೆಯವರಿಗೆ ನಾವು ಎಲ್ಲವೂ ಟೇಕನ್ ಫಾರ್ ಗ್ರಾಂಟೆಡ್ ಕೊಡೋಕ್ಕಾಗಲ್ಲ. ಸ್ವಚ್ಛತೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನೀವು ಆದ್ಯತೆ ತಗೋಬೇಕು. ಉದಾಹರಣೆಗೆ ಚಾರ್ವಾಕ ಸುದ್ದಿವಾಹಿನಿಯ ಸಂಪಾದಕನಾದ ನನ್ನ ಮನೆ ಏನು ವಿನೋಬ ನಗರದಲ್ಲಿದೆ, ಇಲ್ಲಿ ಸ್ವಚ್ಛತೆಗೆ ಬರದೆ ಈಗಾಗಲೇ ನನ್ನ ಪ್ರಕಾರ 1 ವರ್ಷ ಹತ್ತಿರ ಆಯಿತು ಅಂದಂಗೆ ಅನ್ಸುತ್ತೆ. ಬರೋದಿಲ್ಲ. ಅಕ್ಕಪಕ್ಕಗಳೆಲ್ಲ ನೋಡಿದ್ರೆ ಅದ್ರ ಅಷ್ಟು ಸಮಸ್ಯೆ. ಹಾಗೆ ನೋಡಿದ್ರೆ ಶಿವಪ್ಪನಾಯಕ ನಗರ, ನೆಹರು ನಗರ, ಜನ್ನತ್ ಗಲ್ಲಿ, ಈ ಕಡೆ ಸುಭಾಷ್ ನಗರ, ದೊಡ್ಡ ಅವಲ ನಗರಗಳು ಒಂದೊಂದು ಊರಿದ್ದ ಹಾಗೆ ಆ ಥರ ಬೆಳೆದಿದ್ದಾವೆ. ಅಲ್ಲಿಯ ಜನರ ಕಥೆ ಏನಾಗಬೇಕು? ಈ ಬಗ್ಗೆ ಆದ್ಯತೆ ಮೇರೆಗೆ ನಗರಸಭೆಯವರು ಈ ಕೆಲಸವನ್ನು ಮಾಡಬೇಕು ಅಂತ ಚಾರ್ವಾಕ ಸುದ್ದಿವಾಹಿನಿ ಹೇಳುತ್ತೆ. ಇನ್ನೂ ಹೆಚ್ಚಿನ ಬೇರೆ ಬೇರೆ ಮಾಹಿತಿಗಳೊಂದಿಗೆ ಮತ್ತೆ ನಾಳೆ ನಾನು ನಗರಸಭೆ ವಿಚಾರದಲ್ಲಿ ಬರ್ತೀನಿ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ಸಂದೀಪ್ ಸಾಗರ್, ನಮ್ಮ ಚಾರ್ವಾಕ ಸುದ್ದಿವಾಹಿನಿಯ ಸುದ್ದಿ ಸಂಪಾದಕರು. ನಮಸ್ತೆ.